ಕೆಲವು ಈಗಿನ ಇದರ ರಿಸರ್ಚ್ ಪ್ರಕಾರ ಲೈಫ್ ಲೈನ್ ಕೊಡಬೇಕು ಅಂತ ಇದೆ. ಸೊ ಆ ಮಾತ್ರೆ ಕೊಡ್ಬೋದು. ಓಕೆ ಸರ್, ಸಪೋಸ್ ಮನೇಲಿ ತುಂಬ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಯಾವ ರೀತಿ ಮಕ್ಕಳು ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಈಗ ಒಂದು 4 ವರ್ಷ ಅಥವಾ 3 ವರ್ಷ ಆಗಿರುತ್ತೆ ಅಂಥ ಮಕ್ಕಳಿದ್ದಾಗ ಈ ಥರ ವ್ಯಕ್ತಿಗಳಿಂದ ದೂರ ಇಡಬೇಕಾ ಅಥವಾ ಅವರು ಬೆರೆತರೂ ಏನೂ ಪ್ರಾಬ್ಲಮ್ ಆಗಲ್ವಾ ಮಕ್ಕಳಿದ್ದಾಗ? ಇದು ಒಂದು ನೆನ್ಪಿಟ್ಕೋಬೇಕು, ಕೊರೋನಾ ಥರ ಕೆಮ್ಮಿದ್ರೆ ಸೀನಿ ಇದ್ರೆ ಒಟ್ಟಿಗೆ ಇರೋದ್ರಿಂದ ಬರುವಂಥ ಕಾಯಿಲೆ ಅಲ್ಲ. ಓಕೆ. ಅಥವಾ ನೀವು ಒಂದು ಕ್ಯಾಶುವಲ್ ಟಚ್ ಮಾಡಿದ್ರು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗೋದಿಲ್ಲ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಬೇಕಾದ್ರೆ ಅದರಲ್ಲಿ ಬ್ಲಡ್ ಕಾಂಟ್ಯಾಕ್ಟ್ ಇರಬೇಕು. ನಿಮಗೆ ಗಾಯ ಆಗಿತ್ತು, ಇನ್ನೊಬ್ಬ ವ್ಯಕ್ತಿಗೆ ಗಾಯ ಆಗಿತ್ತು, ಆವಾಗ ಬ್ಲಡ್ ಕಾಂಟ್ಯಾಕ್ಟ್ಸ್ ಬಂದರೆ ಹರಡೋ ಚಾನ್ಸಸ್ ಇರ್ತದೆ. ಅದು ಬರೀ ಮಕ್ಕಳಿರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಒಟ್ಟಿಗೆ ಇರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಓಕೆ ಸರ್, ಮತ್ತೊಮ್ಮೆ ಈಗ ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ರೆ ಅದ್ರ ಬಗ್ಗೆ ಒಂದು ಅದ್ರ ಜೊತೆಗೆ ಇದು ಯಾವ್ಯಾವ ಸ್ಟೇಜ್ ಇದೆ, ಯಾವ್ಯಾವ ಸ್ಟೇಜ್ಗೆ ಕ್ಲಿಯರ್ ಆಗುತ್ತಾ ಆಗಲ್ವಾ ಪ್ರಾಬ್ಲಮ್ ಆಗ ನಾನು ಹೇಳಿದೆ. ಈಗ ಜಸ್ಟ್ ನಾನು ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳಿಬಿಡ್ತೇನೆ. ಇದು ಹೆಪಟೈಟಿಸ್ ಅನ್ನೋದು ಒಂದು ಸೋಂಕು, ಲಿವರ್ನ ಸೋಂಕು. ಅಕ್ಯೂಟ್ ಹೆಪಟೈಟಿಸ್ ಬಂದರೆ 1 ರಿಂದ 2 ತಿಂಗಳಲ್ಲಿ ಜಾಂಡೀಸು ಕಡಿಮೆ ಆಗಿ ಹೊರಟೋಗ್ತದೆ, ಆಲ್ಮೋಸ್ಟ್ ಕ್ಯೂರ್ ಆಗ್ತದೆ. ಕ್ರಾನಿಕ್ ಹೆಪಟೈಟಿಸ್ ಅಂದರೆ 1 ರಿಂದ 2 ತಿಂಗಳ ನಂತರನೂ ವೈರಸ್ಸು ಬಾಡಿನಲ್ಲಿ ಉಳ್ಕೊಂಡ್ರೆ ಬೇಗನೆ ಹೋಗೋದಿಲ್ಲ. ಆವಾಗ ಕ್ರಾನಿಕ್ ಹೆಪಟೈಟಿಸ್ ಆಗಿ ಬೇರೆ ಬೇರೆ ಲಿವರ್ ಪ್ರಾಬ್ಲಮ್ಸ್ಗಳನ್ನು ಮಾಡುತ್ತೆ. ಅದು ಇನಿಷಿಯಲಿ ಹೆಪಟೈಟಿಸ್ ಆಗಿ ಆಮೇಲೆ ಫೈಬ್ರೋಸಿಸ್ ಅಂತ ಆಗುತ್ತೆ, ನೆಕ್ಸ್ಟ್ ಸ್ಟೇಜು ಸಿರೋಸಿಸ್ ಅಂತ ಆಗುತ್ತೆ, ಆಮೇಲೆ ಲಿವರ್ ಕ್ಯಾನ್ಸರ್ ಆಗುತ್ತೆ. ಫೈಬ್ರೋಸಿಸ್ ಸ್ಟೇಜ್ ವರೆಗೂ ನಾವು ಅದನ್ನು ರಿವರ್ಸ್ ಮಾಡ್ಬೋದು. ಬಟ್ ಒಂದ್ಸತಿ ಸಿರೋಸಿಸ್ ಹೋದರೆ ರಿವರ್ಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಾವು ಅದಕ್ಕಿಂತ ಮುಂಚೆ ತಡೆಗಟ್ಟೋದಕ್ಕೆ ಏನೇನು ಕ್ರಮ ತಗೊಳ್ಬೇಕು. ಅದು ಅರ್ಲಿ ಡಯಾಗ್ನೋಸಿಸ್ ಇರ್ಬೋದು, ಬ್ಲಡ್ ಟೆಸ್ಟಿಂಗ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಅಥವಾ ಅದನ್ನು ಡಯಾಗ್ನೋಸಿಸ್ ಮಾಡೋದು ನಾವು ಭಾಳ ಮುಖ್ಯ. ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಲಿವರ್ ಫೈಬ್ರೋಸಿಸ್ ಸಿರೋಸಿಸ್ ಸ್ಟೇಜ್ಗೆ ಹೋಗ್ದಂಗೆ ನಾವು ನೋಡ್ಕೊಳ್ಬೇಕು. ಅಕಸ್ಮಾತ್ ಗೊತ್ತಾಯಿತು ಅಂತ ಹೇಳಿದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಅದ್ರ ಜೊತೆಗೆ ನಾನು ಒಂದು ಕಡೆಗೆ ಗುರುಗಳು ಯಾವಾಗಲೇ ಮಾತಾಡ್ತಾರೆ, ಕೆಲವರು ಲಿವರ್ನ ಚೇಂಜ್ ಮಾಡಬೇಕು, ಡ್ಯಾಮೇಜ್ ಆಗಿದೆ ಅಂತಾರೆ. ಆ ಥರ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತಾ? ಅದನ್ನು ಕ್ಲಿಯರ್ ಮಾಡ್ಬೋದಾ? ಇಲ್ಲ ಚೇಂಜ್ ಮಾಡಿದ್ರೆ ಅದು ಮ್ಯಾಚ್ ಆಗುತ್ತಾ? ಅದು ಒಳ್ಳೆ ಪ್ರಶ್ನೆ. ಇದು ಹೆಪಟೈಟಿಸ್ ಸೋಂಕಿನಿಂದ ಉಂಟಾದಂಥ ಲಿವರು, ಅದನ್ನು ನಾವು ಎಷ್ಟು ದಿವಸದವರೆಗೂ ಕಾಪಾಡಿಕೊಳ್ಬೇಕು, ಅಥವಾ ಅದು ಕಾಪಾಡಿಕೊಳ್ಳೋಕೆ ಆಗೋದಿಲ್ಲ, ಲಿವರ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ. ಇವಾಗ ಹೆಪಟೈಟಿಸ್ ಬಿ ನಾನು ಹೇಳಿದ ಹಾಗೆ ಇದು ಲಿವರ್ ಇನ್ಫೆಕ್ಷನ್ ಇದೆ, ಇನಿಷಿಯಲ್ ಸ್ಟೇಜಲ್ಲಿದೆ, ಫೈಬ್ರೋಸಿಸ್ವರೆಗೂ ನಾವು ಲಿವರ್ನ ಕಾಪಾಡ್ಕೊಂಡು ಹೋಗ್ಬೋದು. ಸಿರೋಸಿಸ್ ಅಂದರೆ ಆಲ್ಮೋಸ್ಟ್ ಸಂಪೂರ್ಣವಾಗಿ 70 ರಿಂದ 80% ಲಿವರ್ ಡ್ಯಾಮೇಜ್ ಆಗ್ತದೆ. ಆ ಥರ ಆದಮೇಲೆ ನಾವು ಲಿವರ್ನ ಮೊದಲಿನ ಸ್ಥಿತಿಯಲ್ಲಿ ತರೋಕ್ಕಾಗೋದಿಲ್ಲ, ಫುಲ್ಲು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ವರ್ಷ ನಾವು ಅದರ ಜೊತೆ ಜೀವನ ಸಾಗಿಸೋದು ತುಂಬ ಕಷ್ಟ ಆಗ್ತದೆ, ದುಸ್ತರವಾಗ್ತದೆ. 70%ಗಿಂತ ಲಿವರ್ ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ, ವ್ಯಕ್ತಿ 65 ವರ್ಷದ ಒಳಗಡೆ ಇದ್ದರೆ ಅಂಥವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವುದು ಸೂಕ್ತ. ಇದನ್ನು ಯಾರಾದರೂ ಅವರ ಹತ್ತಿರದ ಸಂಬಂಧಿಗಳು ದಾನಿಗಳಾಗಿ ಲಿವರ್ನ ಕೊಟ್ಟು